ಕಾಂಡಮೆಂಟ್ಸ್ ಅಂಗಡಿಯೊಂದರಲ್ಲಿ ಚಿಲ್ಲರೆ ವಿಚಾರಕ್ಕೆ ಗಲಾಟೆಯಾಗಿದೆ, ಕಿರಿಕಾಗಿದೆ. ಇದೇ ವಿಚಾರಕ್ಕೆ ಮಹಿಳೆ ಮೇಲೆ ಗ್ರಾಹಕನೋರ್ವ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ಮಾತಿಗೆ ಮಾತು ಬೆಳೆದು ಅದೇ ಅಂಗಡಿಯಲ್ಲಿದ್ದಂತಹ ಗಾಜಿನ ಬಾಟಲಿಯಿಂದ ಹಲ್ಲೆಯನ್ನ ಮಾಡಿದ್ದಾನೆ. ಹೆಬ್ಬಾಳ ಬಳಿಯ ಕಾಂಡಮೆಂಟ್ಸ್ ಅಂಗಡಿಯಲ್ಲಿ ಘಟನೆಯಾಗಿದೆ. ಶ್ರೀನಿವಾಸ್ ಎಂಬಾತ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿಬಂದಿದ್ದು, ಸದ್ಯ ಹಲ್ಲೆಯ ತೀವ್ರತೆಗೆ ಮಹಿಳೆ ತಲೆಗೆ 5ಕ್ಕೂ ಹೆಚ್ಚು ಹೊಲಿಗೆಯನ್ನ ಹಾಕಲಾಗಿದೆ. ಇನ್ನು ಹಲ್ಲೆ ನಡೆಸುವಂತಹ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಾಲ ಕೇಳೋಣ ಕೊಟ್ಟಿಲ್ಲ, ಐಟಮ್ ತಗೊಂಡಿದ್ದಾನೆ. ಆಮೇಲೆ ಅವನು ಎರಡು ಏನು ಸಮಯ ಬೈದು ನಮ್ಗೆ ಕೂಡ ನಾನು ಇದೇ ಊರು ಇದೇ ಇರೋದು ಹಾಗೆ ಹಿಂಗೆ ಅಂತ ಇದು ಮಾಡಿ ಅವಾಗ ಬಿಟ್ಟು ಬಾಟ್ಲ್ ಇಟ್ಟು ಬಂದಿರೋದು. ಬಾಟ್ಲ್ ನಾನು 10 ರೂಪಾಯಿಗೆ ಬಾಟ್ಲ್ ಬಂದ್ಬಿಟ್ಟು ಓಡೋಗ್ಬಿಟ್ಟಿದ್ದೇನೆ. ಸುಮಾರು ಸತಿ ಈ ಥರ ಆಗಿದೆ. ನಾವು ಕಂಪ್ಯೂಟರ್ ಈಗ ಏಟಾಗಿಲ್ಲಲ್ಲ, ಆ ಥರ ಇದು ಮಾಡೋಕ್ಕೆ ಹೋಗಿಲ್ಲ. ಇದು ಏಟ್ ಮೆಡಿಕಲ್ ಹಾಸ್ಪಿಟ್ಲಿಗೆ ಹೋದಾಗ ಕಂಪ್ಲೇಂಟ್ ಮಾಡಿದ್ದಾರೆ. ಪ್ರತಿದಿನ ಬಂದು ಎದುರಿಸೋದು ಯಾವಾಗ ಇದೇ ಕೆಲಸ ಒಂದು ಅದೇ ಅಲ್ಲಿ ಸುತ್ತಮುತ್ತ ಬೇಕು ಎದುರಿಸೋದು ಮಾಡೋದು, ಇದು ಮಾಡೋದು, ಲೋಕಲ್ ಥರ ಮಾಡೋದು. ನೀವು ಪೊಲೀಸರಿಗೆ ಹೇಳಿಲ್ವಾ? ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ರಾತ್ರಿ. ಅಲ್ಲ ಮುಂಚೆ ಹಿಂಗಾದಾಗ ಹೇಳಿಲ್ವಾ? ಹೇಳಕ್ಕೆ ಹೋಗಿಲ್ಲ. ನಾವು ಈ ಕಡೆ ಯಾವ ಮಕ್ಕಳು ನೋಡ್ಬೇಕು ಮುಂದೆ ಮಾಡ್ತಾರ, ಯಾವ ಸುಮ್ಮನೆ ಸಣ್ಣ ಪಡ ನಮ್ಮ ಮಕ್ಕಳು ಬಿಟ್ಟು ಓಡಾಡ್ತಾರೆ. ಅವ್ರಿಗೆ ಸಂಘ ಜಾಸ್ತಿ ಇದೆ, ಜಾಸ್ತಿ ಇದೆ ಅವ್ರಿಗೆ ಅಂತ ಬಾಯಿ ಬಿಟ್ಕೊಂಡು ಇದು ಮಾಡೋದು. ನಮ್ಮ ಹೆಂಡತಿಗೆ ಆದರೂ ಹೆಂಡತಿ ದೊಡ್ಡ ಯಾವುದಿಲ್ಲ ನಮಗೆ. ಹೆಂಡತಿಗೆ ಸಂಸಾರ ನಮಗೆ ಇದರಿಂದ ನಮಗೆ ಅವ್ರಿಗೆ ಬಡ ಮಾಡಿಬಿಟ್ಟಿಲ್ಲ. ಏನು ಜೀವನ ಮಾಡ್ಕೊಟ್ಟೆ ಜೀವನ ಮಾಡ್ಕೊಂಡಿದ್ದೆ. ಅದನ್ನು ಕಟ್ಟಲ್ಲ.